ನಮಸ್ತೆ ವೀಕ್ಷಕರೇ. 1966ರಲ್ಲಿ ಬಂದ ಸಂಧ್ಯಾರಾಗ ಸಿನಿಮಾ ನಿಮಗೆ ನೆನಪಿದೆಯಾ? ಆ ಸಿನಿಮಾದಲ್ಲಿನ ನಂಬಿದೆ ನಿನ್ನ ನಾದದೇವತೆ ತಾಯಿ ಭಾರತೀಯಕೆಂಬ ಭಾವಪೂರ್ಣ ಹಾಡಿಗೆ ಜೀವತುಂಬಿ ಅಭಿನಯಿಸಿದ ಆ ಅದ್ಭುತ ಕಲಾವಿದೆ ಯಾರು ಗೊತ್ತೇ? ಬೇರಾರೂ ಅಲ್ಲ, ಭಾರತೀಯ ಚಿತ್ರರಂಗವೇ ಹೆಮ್ಮೆ ಪಡುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದೆ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು. ಸಂಧ್ಯಾರಾಗ ಚಿತ್ರಕ್ಕಾಗಿ ಚಿತ್ರರಂಗ ಪ್ರವೇಶಿಸಿದ ಆರಂಭದಲ್ಲೇ ಶ್ರೇಷ್ಠ ನಟಿಯಾಗಿ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿದ ಶ್ರೇಷ್ಠ ಕಲಾವಿದೆ ಇವರು. 6 ದಶಕಗಳು, 6 ಭಾಷೆಗಳು, ಒಂದಕ್ಕಿಂತ ಒಂದು ಸುಂದರವಾದ ಪಾತ್ರಗಳು, ಎಲ್ಲವೂ ಹೃದಯಕ್ಕೆ ಹತ್ತಿರ. ಇವರ ಅಭಿನಯ ಅಮೋಘ. ಇಂತಹ ಶ್ರೇಷ್ಠ ನಟಿಯನ್ನು ಪಡೆದ ಕನ್ನಡ ಚಿತ್ರರಂಗ ನಿಜಕ್ಕೂ ಧನ್ಯ. ನಾಡೆಲ್ಲ ಕೊಂಡಾಡುವ ಸ್ವಾತಂತ್ರ್ಯೋತ್ಸವದ ದಿನವೇ ಇವರ ಹುಟ್ಟುಹಬ್ಬ. ಈ ವಿಶೇಷ ಸಂದರ್ಭದಲ್ಲಿ ಇವರ ಚಲನಚಿತ್ರರಂಗದಲ್ಲಿನ ಮಹತ್ತರ ಸಾಧನೆಯನ್ನು ಅಭಿನಂದಿಸುತ್ತಾ ನಾಡಿನ ಎಲ್ಲಾ ಸಿನಿಮಾ ಪ್ರೇಮಿಗಳ ಪರವಾಗಿ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರಿಗೆ 76ನೇ ಹುಟ್ಟುಹಬ್ಬದ ಹೃದಯಪೂರ್ವಕ ಶುಭಾಶಯಗಳು. ಯಾರದೋ ಕನಸಿನ ಪಾತ್ರವೆಲ್ಲೋ ನಡೆಯುವ ಸನ್ನಿವೇಶ, ಯಾರೋ ಬರೆದ ಸಂಭಾಷಣೆಗೆ ಜೀವ ತುಂಬಿ ಅಭಿನಯಿಸಿ ಹೃದಯಕ್ಕೆ ಹತ್ತಿರವಾಗುವ ಕಲಾವಿದರ ಆ ಅದ್ಭುತ ಪ್ರತಿಭೆಯನ್ನು ನೋಡಿದ ಕ್ಷಣ ನಾವೇಕೆ ರೋಮಾಂಚನಗೊಳ್ಳುತ್ತೇವೆ? ಅವರು ನಮಗೆ ಬಹಳ ಆತ್ಮೀಯರು ಎನ್ನುವಂತಹ ಆ ಹಿತವಾದ ಆನಂದ ನಮಗೆ ಎಲ್ಲಿಂದ ಬಂತು? ಹೃದಯದಲ್ಲೊಂದು ಶಾಶ್ವತವಾದ ಜಾಗ ಕೊಟ್ಟು ಕೊನೆವರೆಗೂ ಆರಾಧಿಸುವ ಆ ಪ್ರೇರಣೆ ಹೇಗೆ ಬಂತು? ನಮ್ಮ ಹೃದಯದ ಚಡಪಡಿಕೆಗೆ ಅವರು ಧ್ವನಿಯಾದರೆ, ನಮ್ಮ ಬದುಕಿನ ಸಂಘರ್ಷಗಳಿಗೆ ಅವರು ಉತ್ತರವಾದರೆ ಗೊತ್ತಿಲ್ಲ. ಆದರೆ ಅವರಲ್ಲಿ ನಮ್ಮಲ್ಲಿ ಅವರನ್ನು ನೋಡುತ್ತಿರುವ ಒಂದು ಅವ್ಯಕ್ತ ಅನುಭವ ಆದದ್ದಂತೂ ನಿಜ. ಎಲ್ಲೋ ಕಳೆದುಕೊಂಡ ಆ ಮಧುರವಾದ ಪ್ರೀತಿಯನ್ನು ಅನುಭವಿಸಿದ್ದು ನಿಜ. ಕೈ ಜಾರಿ ಹೋದಮ್ಮ ಕೊಟ್ಟ ಆ ಕೈ ತುತ್ತಿನ ವಾತ್ಸಲ್ಯದ ಕ್ಷಣಗಳನ್ನು ನೆನೆದು ಹೃದಯ ಭಾರವಾಗಿದ್ದೂ ನಿಜ. ಭಾವನೆಗಳನ್ನು ಸಹಿಸಲಾಗದ ಭಾವೋದ್ವೇಗದ ಸಣ್ಣದೊಂದು ಸೆಳೆತ ಕಂಪನ ಸಂತೃಪ್ತಿ ಅಲೆಯಾಗಿ ಹೃದಯದ ತುಂಬೆಲ್ಲ ಆವರಿಸಿದ್ದೂ ನಿಜ. ನಮ್ಮ ಕನ್ನಡ ಚಿತ್ರರಂಗ, ದಕ್ಷಿಣ ಭಾರತದ ಚಿತ್ರರಂಗ ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗವೇ ಒಟ್ಟುಗೂಡಿ ಈ ವಿಶೇಷವಾದ ದಿನವನ್ನು ಸಂಭ್ರಮಾಚರಣೆಯ ಮೂಲಕ ಸಾಧನೆಯ ಅಭಿನೇತ್ರಿಗೆ ಗೌರವವನ್ನು ಸಮರ್ಪಿಸಬೇಕು ಎನ್ನುವುದು ನಮ್ಮ ಸದಾಶಯ. ಸುಪ್ರಸಿದ್ಧ ಸೂಪರ್ ಸ್ಟಾರ್ಗಳ ಜೋಡಿಯಾಗಿ ಅತ್ಯಂತ ಬೇಡಿಕೆಯ ನಾಯಕಂಟಿಯಾಗಿ ಸಂಚಲನ ಸೃಷ್ಟಿಸಿ 6 ದಶಕಗಳು, 6 ಭಾಷೆಗಳಲ್ಲಿ ನಿರಂತರವಾಗಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸುತ್ತಾ ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿ ಮೆರೆದವರು ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು. ಈ ಮೂಲಕ ಕಲೆಯ ಪಾವಿತ್ರ್ಯತೆಗೆ ಹೊಸ ಶೋಭೆ ತಂದಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳ ಅಚ್ಚುಮೆಚ್ಚಿನ ನಾಯಕಿಯಾಗಿದ್ದಾರೆ. ಭಾರತೀಯ ಚಲನಚಿತ್ರ ಇತಿಹಾಸದಲ್ಲಿ ಕಲಾವಿದರಾಗಿ ಇವರ ಕೊಡುಗೆ ಅವಿಸ್ಮರಣೀಯ, ಅದ್ವಿತೀಯ. ಪ್ರತಿಯೊಂದು ಪಾತ್ರದಲ್ಲಿಯೂ ಅತ್ಯಂತ ನೈಜವಾಗಿ, ಸಹಜವಾಗಿ, ಸರಳವಾಗಿ ಮತ್ತು ಅಷ್ಟೇ ಹೃದಯಂಗಮವಾಗಿ ಅಭಿನಯಿಸಿದ ಶ್ರೇಷ್ಠ ಅಭಿನೇತ್ರಿ ಇವರು. ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ತಮ್ಮದೇ ಆದ ಅದ್ಭುತ ಚರಿತ್ರೆಯನ್ನು ಸೃಷ್ಟಿಸಿದ ಸಾಹಸಿಂಹ ಡಾ. ವಿಷ್ಣುವರ್ಧನ ಅವರ ಮುದ್ದಿನ ಮಡದಿಯಾಗಿ ಬದುಕಿನುದ್ದಕ್ಕೂ ಸಂಸ್ಕೃತಿ, ಸಂಸ್ಕಾರ, ಶ್ರದ್ಧೆ, ನಿಷ್ಠೆಯ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾದ ಶ್ರೇಷ್ಠ ವ್ಯಕ್ತಿತ್ವದ ಈ ಮಹಾನ್ ತಾರೆಯ ಬದುಕೆ ಒಂದು ಸುಂದರ ಕಾವ್ಯ ಎನ್ನಬಹುದು. ವಜ್ರವನ್ನು ವರ್ಣಿಸುವ ಅಗತ್ಯ ಇಲ್ಲ, ವಜ್ರಕ್ಕೆ ವಜ್ರವೇ ಸಾಟಿ. ವಜ್ರದ ಹೊಳಪು, ವೈಭವ ಊಹೆಗೆ ಮೀರಿದ್ದು. ಹಾಗೆಯೇ ಕಲೆ ಮತ್ತು ಕಲಾವಿದರು. ಕಲಾದೇವಿ ವಿಶಿಷ್ಟವಾಗಿ ರೂಪಿಸಿದಂತಹ ಕೆಲವೇ ಕಲಾವಿದರು ಮಾತ್ರವೇ ನಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾಗುತ್ತಾರೆ. ವಜ್ರದ ಹಾಗೆ ಶೋಭಿಸುತ್ತಾರೆ, ವಿಜೃಂಭಿಸುತ್ತಾರೆ, ಕಂಗೊಳಿಸುತ್ತಾರೆ ಕಾಲಕಾಲಕ್ಕೂ. ಅವರ ಪ್ರತಿಭೆಗೆ ನಾವು ಎಂದಿಗೂ ಬೆಲೆ ಕಟ್ಟಲಾಗದು. ಅವರ ವ್ಯಕ್ತಿತ್ವವನ್ನು ಯಾರಿಂದಲೂ ಖಂಡಿತ ಅಳೆಯಲಾಗದು. ಅವರ ಕೊಡುಗೆ, ಅವರ ಹೆಜ್ಜೆ ಗುರುತುಗಳನ್ನು ತಲೆಮಾರುಗಳು ಬದಲಾದರೂ ಅಳಿಸಲಾಗದು. ಹೀಗೆ ವಜ್ರದಂತೆ ಬೆಳ್ಳಿ ತೆರೆಯ ಮೇಲೊಂದು ವೈಭವದ ಚರಿತ್ರೆ ಸೃಷ್ಟಿಸಿರುವವರು ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು. ಭಾರತೀಯ ಚಿತ್ರರಂಗದಲ್ಲಿನ ಒಂದು ಭವ್ಯ ಪರಂಪರೆ ಇವರು. ಇವರ ಭಾವಾಭಿನಯವೇ ಒಂದು ವಿಸ್ಮಯ. ಯುವ ಪೀಳಿಗೆಗೆ ಇವರ ನೈಜ ಅಭಿನಯ, ಸರಳ ವ್ಯಕ್ತಿತ್ವ ಎಂದಿಗೂ ಸ್ಫೂರ್ತಿಯ ಸಂಕೇತವಾಗಿದೆ. ಸ್ಫಟಿಕದಂತೆ ಕಂಗೊಳಿಸುವ ಇವರ ಸಾರ್ಥಕ ಬದುಕು ಸಾಟಿಯಿಲ್ಲದ ಚೈತನ್ಯಪೂರ್ಣ, ಸ್ಫೂರ್ತಿದಾಯಕ, ದೈವೀಕೃತ ವ್ಯಕ್ತಿತ್ವ ಕಲ್ಲು ಹೃದಯದಲ್ಲೂ ಆರಾಧನಾ ಭಾವವನ್ನು ಮೂಡಿಸಬಲ್ಲದು. ಇದೇ ಇವರಲ್ಲಿನ ವಿಶಿಷ್ಟವಾದ ಪ್ರೇರಕ ಶಕ್ತಿ. ಮಾತು ಕಡಿಮೆ, ಅನುಭವ ದೊಡ್ಡದು. ಬೇರೆಯವರ 108 ವಿಶ್ಲೇಷಣೆಗಳಿಗಿಂತ ಇವರ ಮುತ್ತಿನಂತಹ 4 ಮಾತುಗಳು ಸಾಕು ಅರಿವಿನ ಕಣ್ಣು ತೆರೆಸಲು, ಬದುಕಿನ ಸಾರ ತಿಳಿಯಲು. ಇವರೆಂದೂ ವೇದಿಕೆಗಳಲ್ಲಿ ತಾಸುಗಟ್ಟಲೆ ಭಾಷಣ ಬಿಗಿಯಲಿಲ್ಲ. ತಮ್ಮ ಮನಸ್ಸಿನ ಭಾವನೆ, ಅಭಿಪ್ರಾಯಗಳನ್ನು ಎಂದೂ ಇನ್ನೊಬ್ಬರ ಮೇಲೆ ಹೇರಲಿಲ್ಲ. ತಮ್ಮೊಳಗೂ ಒಬ್ಬ ಮೇಧಾವಿ ನೆಲೆಸಿದ್ದಾನೆ ಎಂದು ಒಮ್ಮೆಯೂ ತೋರ್ಪಡಿಸಿಕೊಳ್ಳಲಿಲ್ಲ. ತಾವು ಗ್ರಹಿಸಿದ್ದನ್ನು, ಬದುಕು ಕಲಿಸಿದ್ದನ್ನು ಅಂತರಂಗದಲ್ಲೇ ಜೋಪಾನವಾಗಿ ಇರಿಸಿಕೊಂಡಿದ್ದರು. ಅಗತ್ಯ ಎನಿಸಿದಾಗ ಮಾತ್ರ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಸುತ್ತಿದ್ದರು.
ಅನಿವಾರ್ಯ ಎನಿಸಿದಾಗ ಮಾತ್ರ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ತಾವು ನಿರ್ವಹಿಸಿದ ಬದುಕಿಗೆ ಹತ್ತಿರವಾದ ಪಾತ್ರಗಳ ಮೂಲಕ ತಮ್ಮ ನೈಜ ಮತ್ತು ಮನೋಜ್ಞ ಅಭಿನಯದ ಮೂಲಕ ಜೀವ ತುಂಬುತ್ತಿದ್ದರು. ಇದು ಇವರಲ್ಲಿ ನಾವು ಬಹು ಮುಖ್ಯವಾಗಿ ಗಮನಿಸಬಹುದಾದ ವಿಶಿಷ್ಟ ಗುಣ ಎನ್ನಬಹುದು. ಇವರು ನೋಡಿದ ಜಗತ್ತೇ ಬೇರೆ. ಇವರು ನಡೆದ ದಾರಿಯೇ ಬೇರೆ. ಇವರ ಅನುಭವಗಳ ಸಾರವೇ ಬೇರೆ. ಆದರೂ ಅದನ್ನೆಂದೂ ಇವರು ವೈಭವೀಕರಿಸಲು ಆಸೆ ಪಟ್ಟವರಲ್ಲ. ಬದುಕು ಪ್ರತಿದಿನವೂ ಒಂದು ಪಾಠ. ಇಲ್ಲಿ ಪ್ರತಿಯೊಬ್ಬರೂ ಗುರುಗಳೇಯ ಎಂದು ಭಾವಿಸಿದ್ದರು. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಪ್ರತಿಫಲ ನಿರೀಕ್ಷಿಸಬೇಡ ಎನ್ನುತ್ತಾ ಅತ್ಯಂತ ವಿನಮ್ರವಾಗಿ ಕೃಷ್ಣನ ಕರ್ಮ ಸಿದ್ಧಾಂತವನ್ನು ಪಾಲಿಸಿದರು. ಅದರಂತೆ ಬದುಕನ್ನು ಸ್ವೀಕರಿಸಿದರು. ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು ನೈಜತೆಯೇ ನಾಚಿ ನೀರಾಗುವಂತೆ ನಟಿಸಿ ನೋಡುಗರ ಹೃದಯದ ಪುಟದಲ್ಲಿ ಅಚ್ಚಳಿಯದೆ ಉಳಿಯುವ ಇವರ ಮುದ್ದಾದ ಹೆಸರನ್ನು ಬರೆದು ಸಂಭ್ರಮಿಸುವಂತೆ ಜಗತ್ತನ್ನೇ ಮರೆತು ತೇಲಾಡಿದಂತೆ ಹುಚ್ಚೆಬ್ಬಿಸಿಬಿಡುವ ಇವರಲ್ಲಿನ ಪ್ರತಿಭಾ ಸಾಮರ್ಥ್ಯಕ್ಕೆ ಯಾವ ಪ್ರಶಸ್ತಿ ಸಾಟಿಯಾಗಬಲ್ಲದು, ಯಾವ ಪುರಸ್ಕಾರ ಸರಿತೂಗಬಲ್ಲದು? ಇವರು ನಟಿಸಿದ್ದು ಎಂದೋ ನೋಡಿ ಮರೆತು ಹೋಗುವ ಪಾತ್ರಗಳಲ್ಲ, ಇಂದಿಗೂ ನಾಳೆಗೂ ಕೆಂದೆಂದಿಗೂ ಮಾಸಿ ಹೋಗದ ಹೃದಯದಾಳದಲ್ಲಿ ಹುದುಗಿ ಹೋಗುವಂತಹ ಗಟ್ಟಿ ಪಾತ್ರಗಳು, ನಿಜ ಬದುಕಿನ ಸಂಕೇತಗಳು. ಪ್ರತಿದಿನವೂ ಮನಸ್ಸಾಕ್ಷಿಯ ಜೊತೆ ಹೆಜ್ಜೆ ಹಾಕುತ್ತಾ ಎಚ್ಚರಿಕೆಯಿಂದ ನಡೆಯುವಾಗ ಬದುಕಿನ ದಾರಿಯಲ್ಲಿ ಎಡುವ ಮಾತಲ್ಲಿ ಇದು ಈ ಹಿರಿಯ ಚೇತನದ ಪ್ರಬಲವಾದ ಅಭಿಮತ. ಏನೇ ಸವಾಲು ಬಂದರೂ, ಎಂತಹುದೇ ಅಗ್ನಿಪರೀಕ್ಷೆ ಎದುರಾದರೂ ನಂಬಿಕೆ ಮಾತ್ರ ಬದಲಾಗಲಿಲ್ಲ ಎಂದಿಗೂ. ನಮ್ಮ ನಂಬಿಕೆ ಎಂತಹುದೋ, ನಮ್ಮ ವ್ಯಕ್ತಿತ್ವ ಎಂತಹುದೋ, ನಾವು ಜೀವನದಲ್ಲಿ ಅಂಥದೇ ಫಲವನ್ನು ಪಡೆಯುತ್ತೇವೆ. ಇದು ಇವರ ಜೀವನ ತತ್ವವಾಗಿದೆ. ಅನುಗಾಲವೂ ಅಂತರಂಗದಲ್ಲಿ ಆ ಭಗವಂತನನ್ನು ಭಕ್ತಿಯಿಂದ ಸ್ತುತಿಸುವಾಗ ಸಿಗುವ ಹಿತ ಮನಸ್ಸಿನ ಆನಂದ ಬೇರೆಲ್ಲೂ ಸಿಗದು ಎನ್ನುವ ಅನುಸಂಧಾನದೊಂದಿಗೆ ತಮ್ಮ ಬದುಕಿನ ಎಲ್ಲ ಆಗು ಹೋಗುಗಳನ್ನು, ಸೋಲು ಗೆಲುವು, ಸುಖ ದುಃಖವನ್ನು ಭಗವಂತನಿಗೆ ಅರ್ಪಿಸುವ ಮೂಲಕ ಮನುಷ್ಯ ಧರ್ಮ, ವೃತ್ತಿ ಧರ್ಮ, ಸಮಾಜ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಬಂದವರು ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು. ಬದುಕಿನ ಅನಿಶ್ಚಿತತೆಯನ್ನು ಗೆಲ್ಲಲು, ಮನಸ್ಸಿನ ಘರ್ಷಣೆಗಳನ್ನು ಗೆಲ್ಲಲು ಇದಕ್ಕಿಂತ ಪರ್ಯಾಯ ಮಾರ್ಗ ಬೇರೊಂದಿಲ್ಲ ಅನ್ನಿಸುತ್ತೆ. ಭಗವಂತನ ಸೃಷ್ಟಿಯ ಅಚ್ಚರಿಗಳ ಸರಮಾಲೆಯಲ್ಲಿ ಕೊನೆಯಾಗದ ವಿಸ್ಮಯಗಳ ಸಮಾಗಮದಲ್ಲಿ ರೂಪುಗೊಂಡ ಒಂದು ಅದ್ಭುತ ಮನಮೋಹಕ ಜೋಡಿ ಸಾಹಸಸಿಂಹ ಡಾ. ವಿಷ್ಣುವರ್ಧನ ಹಾಗೂ ಮುದ್ದು ನಟಿ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರೆಂದರೆ ಅತಿಶಯೋಕ್ತಿಯಲ್ಲ. ಇಬ್ಬರೂ ಆಯ್ಕೆ ಮಾಡಿಕೊಂಡಿದ್ದು ಒಂದೇ ಕ್ಷೇತ್ರ, ಒಂದೇ ವೃತ್ತಿ. ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು. ತನ್ಮಯತೆಯಿಂದ ನಟಿಸಿದರು, ನೋಡುಗರನ್ನು ಮಂತ್ರಮುಗ್ಧಗೊಳಿಸಿದರು, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತೆ ಮಾಡಿದರು. ಈ ಮಾದರಿ ಜೋಡಿಯ ಮೋಡಿಗೆ ಬೆರಗಾದವರೇ ಇಲ್ಲ. ಇಬ್ಬರೂ ಬದುಕನ್ನು ಪ್ರೀತಿಸಿದವರು, ಇಬ್ಬರೂ ಭಗವಂತನ ದಾರಿಯಲ್ಲಿ ನಿಷ್ಠೆಯಿಂದ ನಡೆದವರು. ಈ ಮೂಲಕ ಕಲಾವಿದರಾಗಿ ತಮ್ಮ ವೃತ್ತಿಗೂ ತಮ್ಮ ಬದುಕಿಗೂ ವಿಶೇಷ ಅರ್ಥವನ್ನು ಕಲ್ಪಿಸಿ ಆದರ್ಶಪ್ರಾಯವಾದರು ಈ ಅಪೂರ್ವ ಜೋಡಿ. ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು ತಮ್ಮ ಪತಿಯನ್ನು ಮುದ್ದಾಗಿ ಎಮ್ಮಾಯಿ ಎನ್ನುತ್ತಿದ್ದರು. ಅವರು ಸಹ ಅದೇ ಅಕ್ಕರೆಯಿಂದ ಅಮ್ಮಾಯಿ ಎಂದೇ ಕರೆಯುತ್ತಿದ್ದರು. ವಾತ್ಸಲ್ಯದ ಸಂಕೇತವಾದ ತಾಯಿಯನ್ನು ಅಮ್ಮಾಯಿ ಎನ್ನುತ್ತಾರೆ. ತಮ್ಮ ಬಾಳಸಂಗಾತಿಯನ್ನು ಪರಸ್ಪರ ಗೌರವಿಸುವ ಜೊತೆಗೆ ಪೂಜ್ಯ ಭಾವನೆ ತೋರುತ್ತಿದ್ದ ಈ ಶ್ರೇಷ್ಠ ಹೃದಯಗಳ ನಡುವಿನ ಅನ್ಯೋನ್ಯತೆಯನ್ನು ವರ್ಣಿಸಲು ಇದೊಂದು ಉದಾಹರಣೆ ಸಾಕಲ್ಲವೇ? ಎಂತಹ ಅದ್ಭುತ ಸಂಬಂಧ! ಈ ಮಾತೃತ್ವದ ಗುಣದಿಂದಲೇ ಇವರು ಮಮತಾಮಯಿ ಎನಿಸುವುದು. ಬಣ್ಣದ ಲೋಕ ಖಂಡಿತವಾಗಿಯೂ ಸುಖದ ಸುಪ್ಪತ್ತಿಗೆಯಲ್ಲ. ಸೋಲು ಗೆಲುವು, ನೋವು ನಲಿವುಗಳ ಜೊತೆಯಲ್ಲೇ ಹೆಜ್ಜೆ ಹಾಕಬೇಕು. ಅಪಮಾನಗಳನ್ನು ದಾಟಿ ನಡೆಯಬೇಕು. ಎಷ್ಟೋ ಸಂದರ್ಭಗಳಲ್ಲಿ ದುಃಖವನ್ನು ಸಹಿಸಿ ನಗಬೇಕು, ರಂಜಿಸಬೇಕು. ಅಲ್ಲಿ ತೆರೆಯ ಮೇಲೆ ಪ್ರೇಕ್ಷಕರಿಗೆ ಕಾಣಿಸಿದ್ದು ಮನರಂಜನೆ, ಇಲ್ಲಿ ಕಲಾವಿದನ ಹೃದಯದಲ್ಲಿ ಆವರಿಸಿದ್ದು ಮನೋವೇದನೆ. ಇದು ಬಹುತೇಕ ಕಲಾವಿದರ ಬದುಕಿನ ಅನಿವಾರ್ಯತೆ. ಇಂತಹ ಎಷ್ಟೋ ಸಂದಿಗ್ಧ ಪರಿಸ್ಥಿತಿಗಳನ್ನು ಮೀರಿ ಅತ್ಯಂತ ಸಂಯಮದಿಂದ ಬದುಕನ್ನು ಗೆದ್ದವರು ಈ ಶ್ರೇಷ್ಠ ತಾರೆಗಳು. ಸಿನಿಮಾ ಜಗತ್ತಿನಲ್ಲಿ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನರಂತಹ ಮುದ್ದಾದ ಚೆಲುವಾದ ಅಪ್ರತಿಮ ಸೌಂದರ್ಯ ತುಂಬಿದ ನಾಯಕಂಟಿಯರು ತೀರಾ ವಿರಳ. ಪ್ರತಿಭೆ, ಸೌಂದರ್ಯ, ವ್ಯಕ್ತಿತ್ವ ಮೂರೂ ಒಟ್ಟಿಗೆ ಮೇಳೈಸಿರುವ ಅಪೂರ್ವ ಕಲಾವಿದೆ ಇವರು. ನಾಯಕಿಯಾದ ಆರಂಭದಲ್ಲಿ ಇವರು ರೂಪದರ್ಶಿಯಾಗಿದ್ದ ಲಕ್ಸ್ ಜಾಹೀರಾತಿನ ಮೋಹಕ ಚಿತ್ರಗಳು ಎಲ್ಲರ ಗಮನ ಸೆಳೆದಿದ್ದವು. ಇವರ ಸೌಂದರ್ಯಕ್ಕೆ ಕೈಗನ್ನಡಿಯಂತೆ ಇದ್ದವು. ಅದು ಗುಡಿಸಿಲಲ್ಲಿರುವ ಬಡವಿಯ ಪಾತ್ರ ಇರಲಿ, ಅರಮನೆಯಲ್ಲಿ ವಿಜೃಂಭಿಸುವ ಮಹಾರಾಣಿಯ ಪಾತ್ರವೇ ಆಗಿರಲಿ, ಜೀವ ತುಂಬಿ ಅಭಿನಯಿಸಿದ ಶ್ರೇಷ್ಠ ನಟಿ ಇವರು. ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ಇವರು ನಟಿಸಿದ್ದೆಲ್ಲ ಸೂಪರ್ ಹಿಟ್ ಚಿತ್ರಗಳೇ. ಆ ಕಾಲದಲ್ಲಿಯೇ ಗೆಲುವಿನ ಪರಾಕಾಷ್ಠೆಯಲ್ಲಿ ಮಿಂದವರು, ವಿಜಯೋತ್ಸವಗಳ ಹೂಮಳೆಯಲ್ಲಿ ತೋಯ್ದು ಹೋದವರು.
ಅಭಿಮಾನಿಗಳ ಚಪ್ಪಾಳೆ ಜೈಕಾರು ಹರ್ಷೋದ್ಗಾರಗಳನ್ನು ಅತ್ಯಂತ ವಿನಮ್ರವಾಗಿ ಸ್ವೀಕರಿಸಿದವರು. ಎಷ್ಟೇ ಯಶಸ್ಸು ಬಂದರೂ ಅಹಮಿಕೆಯಿಂದ ದೂರವೇ ಇದ್ದರು. ಎಷ್ಟೇ ಜನಪ್ರಿಯತೆ ಗಳಿಸಿದರೂ ಭ್ರಮೆಗಳಿಂದ ಆಚೆಯೇ ಉಳಿದರು. ನಾನು ನನ್ನಿಂದ ಎನ್ನುವ ಪ್ರತಿಷ್ಠೆ ಇರಲಿಲ್ಲ, ಎಲ್ಲವೂ ಅವನ ಇಚ್ಛೆಯೇ ಎನ್ನುತ್ತಿದ್ದರು. ಶ್ರಮದ ಸಾಧನೆ ವಿಷಯ ಬಂದಾಗಲೆಲ್ಲ ಇದು ನನ್ನ ಕರ್ತವ್ಯ ಎನ್ನುತ್ತಿದ್ದರು. ಈ ಹಿರಿತನವೇ ಇವರನ್ನು ಜಗವೆಲ್ಲ ಪ್ರೀತಿಸುವಂತೆ ಮಾಡಿದ್ದು. ಇದು ದೈವದತ್ತವಾಗಿ ಬಂದ ಗುಣ. ಹೀಗಾಗಿಯೇ ಸವಾಲುಗಳನ್ನು ಮೆಟ್ಟಿ ನಿಂತರು. ಬದುಕನ್ನು ಸುಲಭವಾಗಿ ಗೆದ್ದರು. ಬಂದದ್ದನ್ನೆಲ್ಲ ನಗುತ್ತಲೇ ಸ್ವೀಕರಿಸಿದರು. ಕ್ಷಮಿಸುತ್ತಾ ಹೋದರು. ನೋಯಿಸಿದವರನ್ನು ಎಲ್ಲವನ್ನೂ ಸಹಿಸಿದರು. ಮಮತೆಯ ಜೊತೆ ಪ್ರೀತಿ ಹಂಚುತ್ತಾ ಕ್ಷಮೆಯ ದರಿತ್ರಿಯಾದರು. ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರದು ದ್ವಂದ್ವಗಳಿಲ್ಲದ ಬದುಕು. ಇಲ್ಲಿ ಘರ್ಷಣೆ ಇಲ್ಲ, ಗೊಂದಲವಿಲ್ಲ, ಭ್ರಮೆಯೂ ಇಲ್ಲ, ಭಯವೂ ಇಲ್ಲ. ಒಂದೇ ದಾರಿ, ಒಂದೇ ಸಂಕಲ್ಪ. ಅವನ ದಾರಿಯಲ್ಲಿ ನಡೆದಾಗ ಬದುಕು ಸುಲಭ ಎಂದು ನಂಬಿದರು. ಅದರಂತೆ ನಡೆದರು. ಬದುಕನ್ನು ಗೆದ್ದರು. ಸಾರ್ಥಕ್ಯ ಮೆರೆದರು. ಸಾಮಾಜಿಕವಾಗಿಯೂ ಇವರಲ್ಲಿನ ನಾಯಕತ್ವದ ಗುಣವನ್ನು, ಹೋರಾಟದ ಮನೋಭಾವವನ್ನು ನಾವು ಗಮನಿಸಬಹುದಾಗಿದೆ. ಬಿರುಗಾಳಿಯಂತೆ ಎರಗಿದ 2009 ಡಿಸೆಂಬರ್ ಅಂತ್ಯದಲ್ಲಿನ ಆಕಸ್ಮಿಕ ನಿರೀಕ್ಷಿತ ಘಟನೆಯಾಕಾಶ ಕಳಚಿಬಿದ್ದಂತಹ ದಿಗ್ಭ್ರಮೆಯಾಘಾತದ ನಡುವೆಯೂ ತಮ್ಮ ಕುಟುಂಬವನ್ನು ಸಂತೈಸಿ ಮನೋಸ್ಥೈರ್ಯ ತುಂಬುತ್ತಾ ಬದುಕಿನ ಬಹುದೊಡ್ಡ ಪೆಟ್ಟನ್ನು ಇವರು ಮಾನಸಿಕವಾಗಿ ಸಹಿಸುತ್ತಾ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ ರೀತಿ ದೊಡ್ಡದು. ಇವರ ಆತ್ಮಸ್ಥೈರ್ಯ ಮೆಚ್ಚುವಂಥದು. ಕೆಲವೇ ದಿನಗಳು ನೋವು ಮರೆಯುವ ಮುನ್ನವೇ ಎದುರಾಗಿದ್ದು ತಮ್ಮ ಯಜಮಾನರ ಸ್ಮಾರಕದ ಸಮಸ್ಯೆ. ಸ್ಮಾರಕವನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ನಡೆಸಿದ ಹೋರಾಟ. ಈ ಹಂತದಲ್ಲಿನ ಮಾನಸಿಕ ತೊಳಲಾಟ ನಿಜಕ್ಕೂ ಮನಮಿಡಿಯುವಂಥದು. ಕುಟುಂಬದ ಜೊತೆಗೂಡಿ ತಾಳ್ಮೆಯಿಂದ ಹೆಜ್ಜೆ ಹಾಕಿದರು. ಹೇಗಾದರೂ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬುದು ಇವರ ಏಕೈಕ ಗುರಿಯಾಗಿತ್ತು. ಕೊನೆಗೂ ಗೆದ್ದರು. ಮೈಸೂರಿನಲ್ಲಿ ಸ್ಮಾರಕಕ್ಕೆ ಒಂದು ಶಾಶ್ವತವಾದ ಸ್ವರೂಪ ನೀಡಿದರು. ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಇವರ ಸಾಹಸಕ್ಕೆ ಕಲಬಿಡದ ಹೋರಾಟಕ್ಕೆ ತಲೆಬಾಗಲೇಬೇಕು ನಾವು. ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು ತಮ್ಮ ಬಾಳ ಸಂಗಾತಿಯನ್ನು ಕೈ ಹಿಡಿದ ನಂತರ 8 ವರ್ಷಗಳ ಕಾಲ ಅಭಿನಯದಿಂದ ದೂರವೇ ಉಳಿದಿದ್ದರು. ಗೃಹಿಣಿಯಾಗಿ ಕುಟುಂಬವನ್ನು ಪಾಲಿಸುವುದಕ್ಕಾಗಿ, ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿಯೇ ಬದುಕನ್ನು ಮುಡಿಪಾಗಿಸಿದರು. ಸಾಹಸ ಸಿಂಹ ಡಾ. ವಿಷ್ಣುವರ್ಧನ ಅವರ ಸಿನಿಮಾ ಸಾಧನೆಗೆ ಸ್ಫೂರ್ತಿಯ ಮೆಟ್ಟಿಲಾದರು. ಎಲ್ಲ ಹಂತದಲ್ಲೂ ಆತ್ಮಸ್ಥೈರ್ಯ ತುಂಬಿದರು. ಅವರ ವ್ಯಕ್ತಿತ್ವ ಮತ್ತಷ್ಟು ಶೋಭಿಸುವಂತೆ ಮಾಡಿದರು. ಅವರ ಮಾತುಗಳನ್ನು ಕೇಳುವುದೇ ಹಿತ ಎನ್ನುತ್ತಾ ತಮ್ಮ ಮಾತುಗಳನ್ನು ಮರೆತರು. ಅವರ ಬೆಳವಣಿಗೆಯನ್ನು ನೋಡುವುದೇ ಹಿತ ಎನ್ನುತ್ತಾ ತಮ್ಮ ಬೆಳವಣಿಗೆಯನ್ನು ತ್ಯಾಗ ಮಾಡಿದರು. ಒಬ್ಬ ಪರಿಪೂರ್ಣ ಮಹಿಳೆಯಾಗಿ ತಮ್ಮ ಬದುಕಿನ ಎಲ್ಲ ಕರ್ತವ್ಯವನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ, ನಿರ್ವಂಚನೆಯಿಂದ ಸಮರ್ಪಕವಾಗಿ ನಿರ್ವಹಿಸಿದ ಧೀಮಂತ ನಾಯಕಿ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರು. ನನ್ನ ಶ್ರೀಮತಿಯಲ್ಲಿ ನನ್ನ ತಾಯಿಯ ಎಲ್ಲ ಶ್ರೇಷ್ಠ ಗುಣಗಳಿವೆ ಎಂದು ಹೆಮ್ಮೆಯಿಂದ ಹೇಳಿದರು ಸಾಹಸ ಸಿಂಹ ಡಾ. ವಿಷ್ಣುವರ್ಧನ ಅವರು. ಜೀವನದಲ್ಲಿ ಇದಕ್ಕಿಂತ ಶ್ರೇಷ್ಠವಾದ ಪ್ರಶಂಸೆ, ಪುರಸ್ಕಾರಗಳು ಎಲ್ಲಿ ಸಿಗಲು ಸಾಧ್ಯ? ಇಂತಹುದೊಂದು ಅದ್ಭುತ ಜೋಡಿಯನ್ನು ಈ ದಿನಗಳಲ್ಲಿ ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಅಮ್ಮನಿಗಿಂತ ಒಂದು ಹಿಡಿ ಹೆಚ್ಚೇ ಮಮತೆಯನ್ನು ಧಾರೆ ಎರೆದರು. ಒಡ ಹುಟ್ಟಿದವರಿಗೆ ಆಲದ ಮರದಂತೆ ಆಸರೆಯಾದರು. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ಕಳಶವಾಗಿ ಬಾಳಿದರು. ಮಕ್ಕಳಾದ ಚಂದನ, ಕೀರ್ತಿ, ಅಳಿಯಂದಿರಾದ ವೇಣುಗೋಪಾಲ್, ಅನಿರುದ್ಧ, ಜತಕರ, ಮೊಮ್ಮಕ್ಕಳಾದ ಜ್ಯೇಷ್ಠವರ್ಧನ, ಶ್ಲೋಕ, ಕಿಮಯು, ಈಶ, ಇಡೀ ಕುಟುಂಬವನ್ನು ಅತ್ಯಂತ ಸುಂದರವಾಗಿ ರೂಪಿಸಿದ ಹೆಗ್ಗಳಿಕೆ ಇವರದು. ಇವರು ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ಮತ್ತು ಸ್ನೇಹಿತೆಯಾಗಿ ತಮ್ಮ ಜೀವನದಲ್ಲಿ ಎದುರಾದ ಎಲ್ಲಾ ಕಷ್ಟ ನೋವುಗಳನ್ನು ಸಹಿಸಿಕೊಂಡು ತಮ್ಮ ಸುತ್ತಲಿನವರಿಗೆ ಪ್ರೀತಿಯನ್ನು ಹಂಚಿದರು. ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿದರು. ಸೋಲಿನಲ್ಲಿ ಕಲಿತಷ್ಟು ಗೆಲುವಿನಲ್ಲಿ ಕಲಿಯಲಾಗದು ಎನ್ನುವ ಸತ್ಯವನ್ನು ಅರಿತಿದ್ದರು. ನಿರ್ಲಿಪ್ತವಾಗಿರುತ್ತಿದ್ದರು. ಹೀಗಾಗಿಯೇ ಇವರು ಕ್ಷಮೆಯ ದರಿತ್ರಿ ಎನಿಸುತ್ತಾರೆ. ತಾವು ನಂಬಿರುವ ಪಾಂಡುರಂಗನ ದರ್ಶನಕ್ಕೆ 100 ಮೈಲುಗಳು ನಡೆದೇ ಹೋಗಿದ್ದ ಇವರ ಆ ಭಕ್ತಿ ಪರವಶತೆಯನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಇವರ ಬದುಕು ಅದೆಷ್ಟು ಸರಳವಾಗಿತ್ತು ಅನ್ನಿಸುತ್ತೆ. ಇವರ ಬದುಕನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಎಷ್ಟೋ ಜೀವನಗಾಥೆಗಳನ್ನು ಬೆಳ್ಳಿ ತೆರೆಯಲ್ಲಿ ಸಿನಿಮಾ ರೂಪದಲ್ಲಿ ನಾವೆಲ್ಲ ನೋಡಿರಬಹುದು, ಇಷ್ಟಪಟ್ಟಿರಬಹುದು. ಆದರೆ ಇಷ್ಟೊಂದು ವೈಶಿಷ್ಟ್ಯತೆಯ, ಪರಿಶುಭ್ರತೆ, ಪರಿಪೂರ್ಣತೆಯ ಪ್ರತಿರೂಪವಾದ ವ್ಯಕ್ತಿ ಶಕ್ತಿಯ ಜೀವನಗಾಥೆಗಳು ತುಂಬಾ ಅಪರೂಪ.
ಬದುಕಿನ ಮೇಲೆ ಅಗಾಧವಾದ ಪರಿಣಾಮ ಬೀರುವಂತಹ ವಿಶಿಷ್ಟ ವ್ಯಕ್ತಿತ್ವದ ಶ್ರೇಷ್ಠ ಅಭಿನೇತ್ರಿ, ಕಲೆಯ ಲೋಕದ ಕ್ಷಮೆಯ ಧರಿತ್ರಿ, ಮುದ್ದು ಮನಸ್ಸಿನ ಮಮತಾಮಯಿ, ಭಾರತೀಯ ಚಿತ್ರರಂಗದ ಭವ್ಯ ಪರಂಪರೆಯಾದ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರ ಕುಟುಂಬದ ಜೊತೆಗಿನ ಸುಮಾರು 30 ವರ್ಷಗಳ ಒಡನಾಟ ನಿಜಕ್ಕೂ ಸುಕೃತ ಎಂದೇ ಹೇಳಬೇಕು. ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಹಾಗೂ ಅವರ ಕುಟುಂಬಕ್ಕೆ ಸದಾ ಆಭಾರಿ. ಮತ್ತೊಮ್ಮೆ ಶ್ರೇಷ್ಠ ಕಲಾವಿದೆ ಪದ್ಮಶ್ರೀ ಡಾ. ಭಾರತಿ ವಿಷ್ಣುವರ್ಧನ ಅವರಿಗೆ ಅಭಿನಂದನೆಗಳು ಹಾಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.